ಆದ್ರೆ ಆ ಶೇಠ್ಜಿ ನಿಮ್ ಹತ್ರನೇ ಇದನ್ನೆಲ್ಲ ಯಾಕೆ ಹೇಳಿದ್ರು? ಏನಾದ್ರೂ ಆಗಿರ್ಬಹುದು. ಇಲ್ಲಿನ ಜನರ ಜೊತೆ ವ್ಯವಹಾರ ಕುದುರದೇ ಇರಬಹುದು. ಇಲ್ಲಾಂದ್ರೆ ತುರ್ತಾಗಿ ಜೋಳನ ಪೇಟೆ ಕಳ್ಸೋದಿರ್ಬಹುದೇನೋ, ಅದಕ್ಕೆ ನಮ್ಮ ಹತ್ರ ಹೇಳಿರ್ಬಹುದು. ಸರಿ, ಹಾಗಾದ್ರೆ ಬರ್ಲಾ ಈಗ? ಸರಿ ಮಾಮ. ಆಯ್ತಮ್ಮ ಮಗಳೇ. ಬಾಪು, ಸುಖವಾಗಿರಿ, ನಾನಿದ್ದೀನಿ. ಬರ್ಲಾ? ಸವಿತಾ, ದತ್ತು ಅಣ್ಣ, ಬನ್ನಿ ಈ ಕಡೆ, ಬೇಗ ಬನ್ನಿ ಇಲ್ಲಿ. ಅಯ್ಯೋ, ಅಲ್ಲಿ ನೋಡಿ, ಆ ಕಡೆ ನೋಡಿ. ಅಯ್ಯೋ, ಯಾರ್ರೀ ಆ ಜನರೆಲ್ಲ? ಯಾಕೆ ಹಾಗೆ ಬಚ್ಚಿಟ್ಕೊಂಡು ಕೂತಿದ್ದಾರೆ? ಓ ದತ್ತು ಅಣ್ಣ, ಆ ಜನರು ಕಾಣಿಸ್ತಿದಾರಲ್ವ ನಿಮ್ಗೆ? ಹಾ, ಆದ್ರೆ ಅವ್ರ ವಿಷಯ ಏನಕ್ಕೆ? ಅಯ್ಯೋ, ಕುರಿಗಳನ್ನ ಕದಿಯೋ ಜನರು ಅವರು. ಏನ್ ಹೇಳ್ತಾ ಇದೀಯಾ? ಹೌದು, ನಾನೀಗೊಂದು ಕೆಲಸ ಮಾಡ್ತೀನಿ. ಈಗ ಅವ್ರು ಇಲ್ಲಿಗೆ ಬಂದಿದಾರಲ್ವಾ, ಈಗ ಅವ್ರ ಹತ್ರ ನಾನು ಹೋಗಿ ವಿಚಾರಿಸ್ತೀನಿ, ನಮ್ ಕುರಿಗಳನ್ನೇ ತಗೊಂಡು ಹೋಗ್ತೀರಾ ಅಂತ. ಗೋಪಾಲ್, ಏನೇನೋ ಯೋಚನೆ ಮಾಡ್ಬೇಡ ಕಣಪ್ಪ ನೀನು. ಈಗ ಮಾಮ ಇಲ್ದೇ ಇರುವಾಗ ಜಗಳ ಗಲಾಟೆ ಮಾಡ್ಕೋಬಾರ್ದು. ಅದು ಮಾಮ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸರಿ, ಆದ್ರೆ ನನಗಿದು ಅರ್ಥ ಆಗ್ಬೇಕು, ಇವರು ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ. ಯಾಕೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಮಾಹಿತಿ ಕಲೆ ಹಾಕೋದಿರ್ಬೋದು, ಕುರಿಗಳನ್ನ ಕರ್ಕೊಂಡು ಹೋಗಿ ಬಂದಿರ್ಬೋದು. ಏನ್ರಪ್ಪ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ ಈ ಕಡೆ. ಹೋದ್ರೀಗ ಇವ್ರು ಹೀಗೇನೆ, ಇವ್ರಿಗೆ ಏನ್ ಬೇಕು ಅಂತಾನೆ ಅರ್ಥ ಆಗೋದಿಲ್ಲ ನೋಡು. ಇದೇ ರೀತಿ ತೊಂದರೆ ಕೊಡ್ತಾನೆ ಇರ್ತಾರೆ ಎಲ್ರಿಗೂ ಇವರು. ಅಯ್ಯೋ ಮಾರಯ್ಯ, ಮಾಮ ಅವರು ಜೀವನ ಪೂರ್ತಿ ತರ ಕಿರುಕುಳ ಅನುಭವಿಸಿದ್ದಾರೆ. ಆದ್ರೂ ಜನರು ಸುಖಕ್ಕಾಗಿ ಬದುಕೋದ್ ಬಿಡೋದಿಲ್ಲ ಅವರು. ಮನುಷ್ಯನಿಗೆ ತೊಂದರೆ ಕೊಡ್ತಾನೆ, ಆದ್ರೆ ಇವರು ಪ್ರಾಣಿಗಳಿಗೂ ತೊಂದರೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಮಾಮ ಈ ಕಡೆ ಮೂಕ ಪ್ರಾಣಿಗಳ ಕಾಳಜಿ ವಹಿಸ್ತಾರೆ, ಈ ಜನರು ನೋಡಿದ್ರೆ ಈ ರೀತಿ ಮಾಡ್ತಾರೆ. ಅವ್ರಿಗೆ ಕನಿಷ್ಠ ಪಕ್ಷ ಇವುಗಳಿಗೆ ಮೇವು ನೀರು ಕೊಡೋಣ ಅಂತಾನು ಅನ್ಸೋದಿಲ್ಲ ಅವ್ರಿಗೆ. ಅವು ತಂಪಾಡಿಗೆ ತಾವು ಮೇಯ್ತಾ ಇರ್ತವೆ, ತೊಂದರೆ ಕೊಡಬಾರ್ದು ಅಂತ ಅದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ರೀ, ಎಲ್ರೂ ಕೇಳ್ತಾ ಇದ್ದಾರೆ ಮಾಮ ಎಲ್ಲಿದ್ದಾರೆ ಅಂತ. ಎಲ್ರಿಗೂ ಏನ್ ಹೇಳೋದು ರೀ? ಅಯ್ಯೋ, ನಿಮಗ್ ಗೊತ್ತು ಅಲ್ವಾ, ಮಾಮ ಅವ್ರೇನು ಹೇಳಲಿಲ್ಲ ಯಾವಾಗ ಬರ್ತಾರೆ ಅಂತ. ಏನ್ರಪ್ಪ ನೀವು, ನಿಮಗಿರ್ಬೇಕು ಅನ್ಸಿದ್ರೆ ಇರಿ, ಮಾಮ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ. ನೀವೆಲ್ಲ ಸುಮ್ನೆ ಕುತ್ಕೋಬೇಡಿ, ಮಾಮ ಅವರ ನಾಮಸ್ಮರಣೆ ಮಾಡಿ, ಮಹಾದೇವನ ನಾಮಸ್ಮರಣೆ ಮಾಡಿ. ಸುಮ್ನೆ ಕೂತು ಏನ್ ಮಾಡೋದು? ಸರಿ ಸರಿ ಸರಿ. ನೀವು ಭಜನೆ ಮಾಡಿ, ನಿಮಗೆ ಸಾಧ್ಯ ಆಗೋವಷ್ಟು ಸೇವೆ ಮಾಡಿ. ಅಯ್ಯೋ, ಮಾಮ ಅವ್ರು ಹಿಂತಿರುಗಿ ಬಂದಾಗ ನಿಮ್ಮನ್ನ ಭೇಟಿ ಮಾಡ್ತಾರೆ. ಹಾ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರ್ಲಿ. ಸರಿ, ಬಾ ನೀನು ಹೊಲೆ ಹಚ್ಚು, ಅಡ್ಗೆ ತಯಾರಿ ಮಾಡ್ಕೊ. ಮಾಮ ಅವರು ಬರುವಾಗ ಗಡಿಬಿಡಿ ಆಗ್ಬಾರ್ದು. ಹಾ ಸರಿ ಸರಿ, ನಾನ್ ಹೇಳೋದನ್ನ ಹೇಳಿ ನೀವು ಎಲ್ರು, ಆಯ್ತಾ? ಬಾಳು ಮಾಮ ಅವರಿಗೆ ಹಲಸಿದ್ದನಾಥ ಅಪ್ಪ ಅವರಿಗೆ, ನಮ್ಮ ಮೂಳೆ ಮಹಾರಾಜರಿಗೆ.
ಮಾಮ ರಾತ್ರಿ ಇಡೀ ಬಂದ್ ಜನರೆಲ್ಲ ಕಾಯ್ತಾ ಇದ್ರು. ನಂತರ ಮುಂಜಾನೆ ಎದ್ದು ಹೊರಟು ಹೋದ್ರು. ನಾನು ಇಲ್ಲಿ ಇಲ್ದೇ ಇರೋವಾಗ ಏನೋ ಎಡವಟ್ಟಾಗಿದ್ಯಾ? ಮಾಮ, ಕೆಲವು ಜನರು ನಮ್ ಕುರಿಗಳಿಗೆ ತೊಂದರೆ ಕೊಟ್ಟಿದ್ರು ಮಾಮ. ಯಾಕೋ ಗೋಪಾಲ, ನಮ್ಮ ಕುರಿಗಳು ಅವರ ಹೊಲಕ್ಕೆ ಗಿಲಕ್ಕೆ ಹೋಗಿದ್ವ ಏನೋ? ಅಯ್ಯೋ ಇಲ್ಲ ಇಲ್ಲ, ಹೊಲದಲ್ಲಿ ಬದಿ ಪಕ್ಕ ಮೇಯ್ತಾ ಇದ್ವು. ಮತ್ ಹೀಗ್ ಯಾಕೆ ಮಾಡ್ತಾ ಇರ್ಬೋದು ಈ ಜನರು? ಅವ್ರ ತಲೆಯಲ್ಲಿ ಇರೋದು ಏನು? ಮಾಮ, ನನಗ್ ಒಂದ್ ವಿಷಯ ಅರ್ಥ ಆಗ್ತಾ ಇದೆ. ಈ ಜನರೆಲ್ಲ ಸುಮ್ನೆ ತೊಂದರೆ ಕೊಡ್ಬೇಕು ಅಂತಾನೆ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿ ಮಾಮ, ಯಾರು ತೊಂದರೆ ಕೊಟ್ಟಿದ್ರು ಅವರೇ ಇಲ್ಲಿಗೆ ಬರ್ತಾ ಇದ್ದಾರೆ. ಮಾಮ, ಈ ಜನರಿಗೆ ನಾವು ಹೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವೇ ಅದೇನು ಅಂತ ಹೇಳಿ. ಬಾಳು ಮಾಮ, ನೀವೇನಾ? ಹೌದು, ಇವರೇ ಬಾಳು ಮಾಮ. ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೋ ಹೇಳಿ ಅದನ್ನ. ಆ ಮಾಮ, ನಮ್ ಹೊಲಕ್ಕೆ ನಿಮ್ ಕುರಿಗಳು ಬಂದಿದ್ವು. ನಮ್ ಬೆಳೆ ಎಲ್ಲ ನಷ್ಟ ಆದ್ರೆ ನಾವು ಜೀವನ ಮಾಡೋದು ಹೇಗೆ ಮಾಮ? ಏನಪ್ಪ, ಏನ್ ನಷ್ಟ ಆಗಿದೆ ನಿಮ್ಗೆ? ಅದನ್ನ ಲೆಕ್ಕ ಹಾಕ್ಬೇಕಾಗತ್ತೀಗ. ನಮ್ಗೇನ್ ನಷ್ಟ ಆಗಿದ್ಯೋ ಅದನ್ನ ಬರ್ಸ್ಕೊಡ್ಬೇಕು ನೀವು. ಮತ್ತೆ ಹಾ, ಅದಕ್ಕೋಸ್ಕರನೇ ನಾವು ಬಂದಿರೋದು. ಆದ್ರೆ ನಿಮ್ ಹೊಲಕ್ಕೆ ನಮ್ ಕುರಿಗಳು ಹೋಗೇ ಇಲ್ಲ ಅಂದ್ಮೇಲೆ ನಷ್ಟ ಎಲ್ಲಿಂದ ಬಂತು? ಹೌದು ಮಾಮ. ಅಯ್ಯೋ, ಇವ್ರು ನಮ್ಮ ಹೊಲಕ್ಕೆ ಕುರಿಗಳು ಹೋಗೇ ಇಲ್ಲ ಅಂದ್ಮೇಲೆ ನಷ್ಟ ಇಲ್ಲಿಂದ ಬಂತು. ಹಾಗಾದ್ರೆ ಹೋಗಿ ಎಷ್ಟು ನಷ್ಟ ಆಗಿದೆ ಅಂತ ಮೊದಲು ಎಣಿಸಿ ನೋಡಿ. ಅದ ನಂತರ ಬಂದು ನನ್ನ ಭೇಟಿ ಮಾಡಿ. ಸರಿ, ಹಾಗಾದ್ರೆ ನೀವು ನಮ್ ನಷ್ಟ ಎಲ್ಲ ಭರಿಸ್ಕೊಡ್ಬೇಕು, ಇಲ್ಲಾಂದ್ರೆ ನಾವು ಸುಮ್ನೆ ಇರಲ್ಲ. ನಡೀರಿ. ಪುಷ್ಪ, ಹೇ ಪುಷ್ಪ, ಬೇಗ ಹೊರಗಡೆ ಬಾ. ಅಯ್ಯೋ, ಏನಾಗಿದ್ದೀರಿ ನಿಮ್ಗೆ? ಯಾಕೆ ಇಷ್ಟೊಂದು ಕಿರ್ಚಾಡ್ತಿದ್ದೀರಾ? ಅಯ್ಯೋ, ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಅಂದ್ರೆ ಅದು ಆ ತಾಲೂಕ್ ಕೇಂದ್ರದಲ್ಲಿ ಶೇಟ್ಜಿ ಇಲ್ವಾ, ಅವರಿಂದ ಸಂದೇಶ ಬಂದಿತ್ತು. ಸಂದೇಶನಾ? ಏನ್ ಸಂದೇಶ? ಅಯ್ಯೋ, ಅವ್ರು ಹೇಳಿದ್ರು ನಮ್ಗೆ ನಿನ್ ಕಡೆಯಿಂದ 100 ಮೂಟೆ ಜೋಳ ಕಳಿಸು ಅಂತ. ಮತ್ತೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೋ ಅದನ್ನ ಅವರೇ ಕೊಡ್ತಾರಂತೆ. ನಿಜಾನಾ? ಹೌದು, ಪ್ರತಿ ಮೂಟೆ ಮೇಲೂ ಸ್ವಲ್ಪ ಹಣ ಸಿಕ್ಕಿದ್ರು ನಮ್ಗೆ ತುಂಬಾನೇ ಹಣ ಆಗುತ್ತೆ ಅದರಿಂದ. ಮತ್ತೆ ಅವರು ಆದಷ್ಟು ಬೇಗ ಬೇಕು ಅಂತ ಹೇಳಿದ್ದಾರೆ. ರೀ, ಜೋಳ ಅಂತೂ ಇಲ್ಲಿ ಎಲ್ಲರ ಹತ್ರ ಇದೆ. ನಾವ್ ಹೋಗಿ ಸಂಗ್ರಹ ಮಾಡ್ಕೊಂಬಂದ್ರೆ ದೊಡ್ಡ ಕೆಲ್ಸನೇ ಆದಂಗಾಗತ್ತೆ. ನಾವ್ ಹಾಗ್ ಮಾಡಿದ್ರೆ ನಮ್ ಕೆಲ್ಸನೂ ಆದಂಗಾಗತ್ತೆ. ನೀನೇ ನೋಡು, ಮಾಮ ಇಲ್ಲಿಗೆ ಬಂದಿದ್ರಲ್ವಾ ಅವತ್ತು, ಆಗ ಅವ್ರು ಹೇಳಿದ್ರು 9 ಚದರ ಮನೆ ಅಂತ. ಆದ್ರೆ ಅಷ್ಟೊಂದು ಹಣನ ಎಲ್ಲಿಂದ ತರೋದು ಅಂತ ಚಿಂತೆ ಆಗಿತ್ತು ನನಗೆ. ಆದ್ರೆ ಅದಕ್ಕೋಸ್ಕರ ಕೆಲಸ ಕೂಡ ಕೊಟ್ರು ಮಾಮ. ನಾನು ಮಾಮ ಅವ್ರ ಪಟ್ಟದ ಮುಂದೆ ಬೆಲ್ಲದ ತಟ್ಟೆ ಇಟ್ ಬರ್ತೀನಿ. ನೀವು ನಮಸ್ಕಾರ ಮಾಡಿ ಕೆಲ್ಸಕ್ಕೆ ಹೋಗಿ. ಮಾಮ, ನೀವು ಹೇಳ್ದಾಗೆ ಕಷ್ಟ ಪಡೋದಕ್ಕೆ ಹಿಂದೆ ಮುಂದೆ ನೋಡೋರಲ್ಲ ನಾವು.
ಹೀಗೆ ಕೆಲಸ ಸಿಗ್ತಾ ಇದ್ರೆ ಮೊದ್ಲು ಕೆಲಸ ಮಾಡಿ ಅದರಿಂದ ಆಮೇಲೆ ಮನೆ ಕಟ್ತೀವಿ. ಏನ್ರಿ, ಈಗ ಒಂದಿಬ್ರು ಜನರನ್ನ ನಿಮ್ ಜೊತೆ ಸೇರ್ಸ್ಕೊಳ್ಳಿ. ಆಮೇಲೆ ಜೋಳ ಸಂಗ್ರಹ ಮಾಡಕ್ ಶುರು ಮಾಡಿ. ಯಾಕೆ ಅಂದ್ರೆ ಒಬ್ರಿಂದ ಇದೆಲ್ಲ ಮಾಡೋದ್ ಕಷ್ಟ ಆಗತ್ತೆ. ಹೌದು ಹೌದು. ಮತ್ತೆ ಜನರಿಗೆ ಹೇಳಿ ಒಂದು 4-5 ದಿನದಲ್ಲಿ ದುಡ್ಡು ಕೊಡ್ತೀನಿ ಅಂತ, ಅಥವಾ ಜೋಳ ಅಲ್ಲಿ ತಲುಪಿದ ಕೂಡ್ಲೆ ನಿಮಗ್ ದುಡ್ಡು ಕೊಡ್ತೀನಿ ಅಂತ. ಮತ್ತೆ ಯಾರು ಎಷ್ಟು ಧಾನ್ಯ ಕೊಟ್ಟಿದ್ದಾರೆ ಅಂತ ಸರಿಯಾಗಿ ಲೆಕ್ಕ ಇಟ್ಕೊಳ್ಳಿ. ಮತ್ತೆ ತಾಲೂಕಿನ ಶೇಟ್ಜಿ ಹತ್ರ ಹೋಗಿ ಅವ್ರಿಗೆ ಹೇಳಿ ಜೋಳ ತರ್ತೀನಿ ಅಂತ. ಹೌದು, ನಾನ್ ಅಂದ್ಕೋತಾ ಇದ್ದೆ ಮೊದ್ಲು ನಿನ್ನನ್ ಕೇಳ್ ನೋಡೋಣ, ಆಮೇಲೆ ಹೆಜ್ಜೆ ಇಡೋಣ ಅಂತ. ಇಲ್ಲಾಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇಲ್ಲ ಇಲ್ಲ, ಈಗ ಮಾಮ ಅವ್ರ ಆಶೀರ್ವಾದ ತಗೊಂಡಿದ್ದೀರಾ ಅಲ್ವಾ, ಅಂದ್ಮೇಲೆ ಕೆಲಸ ಶುರು ಮಾಡಿ. ನೀನು ಹೀಗೆ ಹೇಳಿದ್ ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಮೊದ್ಲಿಂದಾನೇ ನಿಮ್ಗೆ ಹೇಳ್ತಾನೆ ಇದ್ದೆ, ನೀವು ಮಾಮನ್ ಭೇಟಿ ಮಾಡಿ ಆಶೀರ್ವಾದ ತಗೊಳ್ಳಿ ಅಂತ. ಈಗ ನೋಡಿ ಅದೃಷ್ಟ ಹೇಗ್ ತಿರುಗ್ತು ಅಂತ. ಅದು ನಿಜಾನೇ. ಅದೇನ್ ಪ್ರೀತಿ ಇದೆಯೋ ಮಾಮ ಅವ್ರಿಗೆ ನಮ್ಮ ಮೇಲೆ ಗೊತ್ತಿಲ್ಲ. ಆದ್ರೆ ಮಾಮ ನಮ್ಮನ್ನ ಉದ್ಧಾರ ಮಾಡ್ತಾ ಇದ್ದಾರೆ, ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ ಮನೆ ಕಟ್ಟೋ ಕನ್ಸಿದ್ಯಲ್ಲ, ಅದು ಇದ್ರಿಂದಾನೇ ಈಡೇರುತ್ತೆ. ನೋಡ್ತಾ ಇರು, ಕನಿಷ್ಠ ಪಕ್ಷ ಕಟ್ಟೋ ಕೆಲಸ ಅಂತೂ ಶುರುವಾಗತ್ತೆ. ಕೂಡ್ಲೆ ಎತ್ತಿನ ಗಾಡಿಗಳನ್ನ ತಗೊಂಡು ಮೂಟೆ ಕಳ್ಸೋದನ್ನ ನೋಡ್ತೀನಿ ನಾನು. ಆದ್ರೆ ಆ ಶೇಟ್ಜಿ ನಿಮ್ ಹತ್ರನೇ ಇದನ್ನೆಲ್ಲ ಯಾಕೆ ಹೇಳಿದ್ರು? ಏನಾದ್ರೂ ಆಗಿರ್ಬಹುದು. ಇಲ್ಲಿನ ಜನರ ಜೊತೆ ವ್ಯವಹಾರ ಕುದುರದೇ ಇರಬಹುದು, ಇಲ್ಲಾಂದ್ರೆ ತುರ್ತಾಗಿ ಜೋಳನ ಪೇಟೆ ಕಳ್ಸೋದಿರ್ಬಹುದೇನೋ, ಅದಕ್ಕೆ ನಮ್ಮ ಹತ್ರ ಹೇಳಿರ್ಬಹುದು. ಸರಿ ಸರಿ, ಹೋಗಿ ಈಗ ಹೋಗಿ ಕೆಲಸ ಶುರು ಮಾಡಿ. ಸರಿ.